ಜುಲೈ 20, 2026 ಭಾರತದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಂದು ಭವಿಷ್ಯನ, ನಮ್ಮ ದೇಶನ ಭವಿಷ್ಯನ ರೂಪಿಸಂತ ಯುವ ಜನತೆ ಬೇರೆ ಯಾವುದೇ ಉದ್ದೇಶಕ್ಕಲ್ಲ, ಒಂದು ಉದ್ಯೋಗಕ್ಕಾಗಿ ನೀಟ್ ಪೇಪರ್, ಇವತ್ತು ಭವಿಷ್ಯದ ವಿದ್ಯಾರ್ಥಿಗಳ ಒಂದು ನೀಟ್ ಪೇಪರ್ ಲೀಕ್ ಆಗಿರೋದಕ್ಕೋಸ್ಕರ ಒಂದು ಜವಾಬ್ದಾರಿ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾದಂತ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಮತ್ತು ಸುಮಾರು 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದನ್ನ ಖಂಡಿಸಿ ಅವರು ರಾಜೀನಾಮೆ ನೀಡಬೇಕು, ಮತ್ತೆ 1 ಕೋಟಿ ಪರಿಹಾರ ನೀಡಬೇಕು ಮಕ್ಕಳಿಗೆ ಅನ್ನೋದು ಒಂದು ಉದ್ದೇಶದಿಂದ ಪ್ರತಿಭಟನೆ, ಒಂದು ಶಾಂತಿಯುತವಾದ ಪ್ರತಿಭಟನೆ ಮಾಡ್ಬೇಕಾದ್ರೆ ಅಮಾಯಕ ಅಸಹಾಯಕ ಮಕ್ಕಳಿಗೆ ಶಾಂತಿಯುತ ಗಾಂಧೀಜಿಯವರ ತತ್ವವನ್ನು ಮತ್ತು ಅಂಬೇಡ್ಕರ್ ಸಂವಿಧಾನವನ್ನು ಬೆಂಬಲಿಸಿ ಒಂದು ಶಾಂತಿಯುತ ಪ್ರತಿಭಟನೆ ಮಾಡೀಯವಾಗಿ ಅವರಿಗೆ ಲಾಠಿ ನೇಟಿನಿಂದ ಹೊಡೆದು ಆಮೇಲೆ ಟಿಯರ್ ಗ್ಯಾಸ್ ಎಲ್ಲ ಹಾಕಿ ನೂರಾರು ಮಕ್ಕಳು ಇವತ್ತು ತುಂಬಾ ತೊಂದರೆಗೊಳಗಾಗಿದ್ದಾರೆ. ಅದನ್ನು ಖಂಡಿಸಿ ನಾವು ನಮ್ಮ ಕ್ಷೇತ್ರದ ಪರದಾದ್ಯಂತ ಆ ಒಂದು ಮಕ್ಕಳ ಪ್ರತಿಭಟನೆಗೆ ಬೆಂಬಲಿಸುತ್ತಾ ಮತ್ತೆ ಆ ಒಂದು ಈ ಕೂಡಲೇ ಶಿಕ್ಷಣ ಸಚಿವರಾದಂತ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಆ ಎಲ್ಲಾ ಮಕ್ಕಳಿಗೆ ಸಾವಾಗಿರ್ತಾರೆ ಆತ್ಮಹತ್ಯೆಗಳು ಮಾಡ್ಕೊಳ್ಳೋ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಮತ್ತೆ ಮುಂದೆ ಈ ತರ ಲೀಕ್ ಆಗ್ದಂಗೆ ಒಂದು ಭವಿಷ್ಯದ ವಿದ್ಯಾರ್ಥಿಗಳ ಜೊತೆ, ಭವಿಷ್ಯದ ಪ್ರಜೆಗಳ ಜೊತೆ ಕೇಂದ್ರ ಸರ್ಕಾರ ಆಟ ಆಡಬಾರ್ದು. ಅವರು ಬೇಡಿಕೆಗಳಿದ್ದಾವೆ, ಅದು ಕೂಡಲೇ ಈಡೇರಿಸಿ ಜನತೆಗೆ ಒಂದು ದೇಶದ ಭವಿಷ್ಯಕ್ಕೆ ಉತ್ತಮ ದಾರಿ ತೋರಿಸಬೇಕು. ಒಂದು ಎಲ್ಲ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಬಾರ್ದು, ಒಂದು ಜವಾಬ್ದಾರಿನ ಮೆರಿಬೇಕಂತ ಹೇಳ್ತಾ ಇವತ್ತು ನಮ್ಮ ಪ್ರತಿಭಟನೆಗೆ ನಮ್ಮ ರಾಷ್ಟ್ರೀಯ ನಾಯಕರು, ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರನ್ನು ನಮ್ಮ ಸರ್ಕಾರದ ಪ್ರತಿಭಟನೆಯನ್ನು ಬೆಂಬಲಿಸಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ನಿಜವಾಗ್ಲೂ ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಒಬ್ಬ ಸಿಇಟಿ ವಿದ್ಯಾರ್ಥಿ, ನಾನು MBBS ವಿದ್ಯಾರ್ಥಿ. ಇದೇ ರೀತಿ ಸಿಇಟಿಯಲ್ಲಿ ಸುಮಾರು 22 ಎಂಟ್ರೆನ್ಸ್ ಗಳನ್ನ ಬರೆದು ಇವತ್ತು ನಾನು ಕೂಡ ವೈದ್ಯಕೀಯ ವಿದ್ಯಾರ್ಥಿ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿ ಆಗಿದೆ. ಮೈಸೂರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಏಮ್ಸ್ ಓದ್ಬೇಕಾದ್ರೆ ಕೂಡ ನಾನು ಹಲವಾರು ಎಂಟ್ರೆನ್ಸ್ ಗಳನ್ನ ಭೇದಿಸಿ ಇವತ್ತು ವೈದ್ಯನಾಗಿದ್ದೇನೆ. ಅದಕ್ಕೆ ಎಷ್ಟು ಆ ಕುಟುಂಬದಲ್ಲಿ ಎಷ್ಟು ತ್ಯಾಗ ಮಾಡ್ಬೇಕು, ಎಷ್ಟು ಕಷ್ಟ ಪಡ್ಬೇಕು, ಎಷ್ಟು ಊಟ ನಿದ್ದೆ ಇಲ್ಲದಂತ ರಾತ್ರಿಗಳ ಕಳೆದಿರೋದು ನಮಗ್ ಗೊತ್ತಿದೆ. ಅಂತ ಒಂದು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡುವಾಗ ಆ ಮಕ್ಕಳ ನೋವು ನಾನು ಕೂಡ ಅನುಭವಿಸ್ತೀನಿ. ಇನ್ಯಾರಿಗೂ ಆ ತರ ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದು. ಮತ್ತೆ ಯಾವ ಕುಟುಂಬ ಗಾಂಧೀಜಿ ಅವರು ಮತ್ತು ಅಂಬೇಡ್ಕರ್ ಅವರ ತತ್ವದಿಂದ ಅವರು ಒಂದು ರಾಷ್ಟ್ರಗೀತೆ ಹಾಡಿ ಶುರು ಮಾಡಿ ಶಾಂತಿಯುತ ಪ್ರತಿಭಟನೆಗೆ ಮುಂದಾದಾಗ ಅವ್ರ ಮೇಲೆ ಲಾಠಿ ಇಟ್ಟು ನಿಜವಾಗ್ಲೂ ಇದು ಅವಮಾನನೀಯ ಘಟನೆ ಅಂತ ಇವತ್ತು ಅವರೆಲ್ಲ ಅವ್ರ ಜೊತೆಗೆ ನಾವಿದ್ದೀವಿ ಆಯ್ತಾ. ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕಂತ ನಾವು ಈ ಪ್ರತಿಭಟನೆ ಮಾಡ್ತಾ ಇದೀವಿ.